ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾ ಮಟ್ಟದ ಸಭೆ ಕರೆಯಲಾಗಿತ್ತು. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ಶಾಲೆಯ ಮಾರುತಿ ಸಭಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಂಬರ್ 568ನೇ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಪ್ರಕಾಶ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಗೊಂದಿಬಸವನಹಳ್ಳಿ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂತಗೌಡರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್, ಬೈಚನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಘು, ಬೈಲುಕೊಪ್ಪೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಜೆಸಿಬಿ ಮಾಲೀಕರು, ಪಿರಿಯಾಪಟ್ಟಣ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಎಸ್ ರಾಮೇಗೌಡ, ಕಾಂಗ್ರೆಸ್ ಪಕ್ಷದ ಗೌರವ ಅಧ್ಯಕ್ಷರು, ಬೈಲುಕೊಪ್ಪೆ ಹಾಗೂ ಸಮಾಜ ಸೇವಕರು, ಪಿರಿಯಾಪಟ್ಟಣ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರವೀಣ್, ನಿಸರ್ಗ ಟ್ರೇಡರ್ಸ್ನ ಮಾಲೀಕರು, ಬಿಎಂ ರಸ್ತೆ, ಬೈಲುಕೊಪ್ಪ. ನಿಸರ್ಗ ಸ್ಟೀಲ್ಸ್ ಮತ್ತು ಅಲೈಸ್, ನಮ್ಮಲ್ಲಿ ಎಲ್ಲ ರೀತಿಯ ಸ್ಟೀಲ್, ಸಿಮೆಂಟ್, ಪೇಂಟ್ಸ್, ಶೀಟ್ಸ್, ಪ್ಲಂಬಿಂಗ್ ಮತ್ತು ಹಾರ್ಡ್ವೇರ್ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9059054554, ಮತ್ತೊಂದು ಸಂಖ್ಯೆ 9480334554. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂಶಿ, ಹನಿ, ಧನ್ಯ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಭಾಕರ್ ಡಿಆರ್, ಸಂಗೊಳ್ಳಿ ರಾಯಣ್ಣ ಕುರುಬ ಹಿತರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದುರ್ಗಾ ಸೀಟ್ ಕವರ್ಸ್ನ ಮಾಲೀಕರು, ನಕ್ಷತ್ರ ರೆಸಿಡೆನ್ಸಿ ಮುಂಭಾಗ, ಬಿಎಂ ರಸ್ತೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಲೆಕ್ಕಾಧಿಕಾರಿ, ತೊರೆನೂರು ವೃತ್ತ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೊಡ್ಡಯ್ಯ ಹೆಚ್ಜೆ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ಎಂ ರಘುಕೋಟಿ, ಕೊಡಗು ಜಿಲ್ಲಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಮತ್ತು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಬೆಂಗಳೂರು ರಿಜಿಸ್ಟರ್, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಎಚ್ಎಸ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಲೆಕ್ಕಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಾಮೋದರ್ ಎಚ್ಜೆ,
ಕೊಡಗು ಜಿಲ್ಲಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಲೆಕ್ಕಾಧಿಕಾರಿ, ಕೂಡಿಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ ಡಿಎಸ್, ಗ್ರಾಮ ಲೆಕ್ಕಾಧಿಕಾರಿ, ನಿಲ್ಲೋದಿಕೇರಿ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಕೆ ಮೋಹನ್, ಪುರಸಭಾ ಮಾಜಿ ಸದಸ್ಯರು, ಶ್ರೀ ವೀರಾಂಜನೇಯ ಸ್ವಾಮಿ ಹನುಮ ಜಯಂತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ದೇವಾಂಗ ಸಂಘದ ಮಾಜಿ ಉಪಾಧ್ಯಕ್ಷರು, ಶ್ರೀ ಲಕ್ಷ್ಮಿ ಮೆಡಿಕಲ್ನ ಮಾಲೀಕರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಳ್ಳೂರು ಉಮೇಶ್, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಯಂಗ್ ಸಚಿವ ಪ್ರಶಸ್ತಿ ವಿಜೇತರು, ಭಾರತೀಯ ಅಯ್ಯಪ್ಪ ಸ್ವಾಮಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು, ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ ವಸಂತ್ ಶೇಖರ್, ಉದ್ಯಮಿ ಹಾಗೂ ಶ್ರೀ ವಿಜಯಲಕ್ಷ್ಮಿ ಸ್ಟೋನ್ ಕ್ರಷರ್ನ ಮಾಲೀಕರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಕುಮಾರ್, ದಿವ್ಯದೀಪ್ ಟೆಕ್ಸ್ಟೈಲ್ನ ಮಾಲೀಕರು, ಹಳೆ ಮಾರುಕಟ್ಟೆ ಆವರಣ, ಬೇಲೂರು ಹಾಗೂ ಬಿಕೆ ಹರ್ಷ, ಶ್ರೀ ದೇವಾಂಗ ಸಂಘದ ಕಾರ್ಯದರ್ಶಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಕುಶಾಲನಗರದ ನಂಬರ್ 568ನೇ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಕುಶಾಲನಗರದ ನಂಬರ್ 568ನೇ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಟಿಎಸ್ ಶಾಂಬಶಿವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ದಿವ್ಯ ಸಾನ್ನಿಧ್ಯವನ್ನ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿಯವರು ವಹಿಸಿದ್ದರು. ನಂತರ ಸಭೆಯನ್ನ ಉದ್ಘಾಟಿಸಿದರು. ಸಂಘದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಟಿಎಸ್ ಶಾಂಬಶಿವಯ್ಯ, ಸಂಘ ಸ್ಥಾಪನೆಯಾಗಿ ಅತ್ಯಲ್ಪ ಅವಧಿಯಲ್ಲಿ ಉತ್ತಮ ಚಟುವಟಿಕೆಗಳನ್ನು ಕೈಗೊಂಡಿದೆ. ಇದು ಸಂಘದ 2ನೇ ವರ್ಷದ ಮಹಾಸಭೆಯಾಗಿದ್ದು 2024-25ನೇ ಸಾಲಿನಲ್ಲಿ 57,663 ಲಾಭ ಗಳಿಸಿದೆ. ಕುಶಾಲನಗರ ಸೋಮರ್ಪೇಟೆ ವ್ಯಾಪ್ತಿಯಲ್ಲಿರುವ ವೀರಶೈವ ಜನಾಂಗಕ್ಕೆ ಒಂದು ಪ್ರತ್ಯೇಕವಾದ ಸಹಕಾರಿ ಸಂಘವನ್ನು ಸ್ಥಾಪಿಸಲು ಜನಾಂಗದ ಸಮಾನ ಮನಸ್ಕರರು ಚಿಂತಿಸಿ ಕುಶಾಲನಗರವನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿ ಒಂದು ಸೌಹಾರ್ದ ಸಹಕಾರಿ ಸಂಘಗಳ ಕಾಯ್ದೆಯಡಿಯಲ್ಲಿ ಕುಶಾಲನಗರ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೋಂದಾವಣಿ ಸಂಖ್ಯೆ 560ರಂತೆ ನೋಂದಾಯಿಸಲಾಗಿದ್ದು, ಸದರಿ ಸಂಘವು ತನ್ನ ಅಧಿಕೃತ ಕಾರ್ಯಚಟುವಟಿಕೆಯನ್ನ ದಿನಾಂಕ 1/2/2024ರಿಂದ ಪ್ರಾರಂಭಿಸಿತು. ಸಂಘದ ಪ್ರಾರಂಭಿಕ ಹಂತದಲ್ಲಿ ಬಂಡವಾಳ ಕೊರತೆ ಇದ್ದ ಕಾರಣ ಲಭ್ಯವಿರುವ ಬಂಡವಾಳಕ್ಕನುಗುಣವಾಗಿ ಬಯಲ ಅವಕಾಶವಂತೆ ವೈಯಕ್ತಿಕ ಜಾಮೀನು ಸಾಲ, ಗುಂಪು ಸಾಲ, ಪಿಗ್ಮಿ, ಸಾಮಾನ್ಯ ಸಾಲ ವಿತರಣೆ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಬಂಡವಾಳಕ್ಕೆ ಅನುಗುಣವಾಗಿ ನೀಡುವ ಸಾಲವನ್ನ ಅರ್ಹತೆ ಆಧಾರದ ಮೇಲೆ ಹೆಚ್ಚು ಮಾಡುವ ಅವಕಾಶವಿರುತ್ತದೆ ಎಂದು ಮಾಹಿತಿ ನೀಡಿದರು. ಸಂಘವು ಸ್ಥಾಪನೆಯಾಗಿ ಅತ್ಯಲ್ಪ ಅವಧಿಯಲ್ಲಿ ಸದಸ್ಯರ ಸಹಕಾರದಿಂದ ವೇಗವಾಗಿ ಬೆಳೆಯುತ್ತಿದ್ದು, ಈವರೆಗೆ ಒಟ್ಟು 12,68,76,503 ರು ವಹಿವಾಟು ನಡೆಸಲಾಗಿದೆ. ಸದಸ್ಯರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಲು ಆಡಳಿತ ಮಂಡಳಿಯು ಉತ್ಸುಕವಾಗಿದ್ದು, ಈ ಹಿನ್ನೆಲೆಯಲ್ಲಿ ನೆಫ್ಟ್, ಆರ್ಟಿಜಿಎಸ್ ಹಾಗೂ ಆರ್ಟಿಸಿ ಇತರೆ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಲು ಏರ್ಪಾಡು ಮಾಡಿದೆ ಎಂದು ತಿಳಿಸಲಾಯಿತು. ಸಭೆಯಲ್ಲಿ ಹಿಂದಿನ ವಾರ್ಷಿಕ ವರದಿ ಓದಿ ಅಂಗೀಕರಿಸಲಾಯಿತು. 2024-25ನೇ ಸಾಲಿನ ಆಡಳಿತ ಮಂಡಳಿ ವರದಿ, ಜಮಖರ್ಚು ತಕ್ತೆ, ಲಾಭ ನಷ್ಟ ತಕ್ತೆ ಹಾಗೂ ಆಸ್ತಿ ಜವಾಬ್ದಾರಿ ಪರಿಶೀಲಿಸಲಾಯಿತು. 2025-26ನೇ ಸಾಲಿಗೆ ಅಂದಾಜು, ಮುಂಗಡ ಪತ್ರ ಹಾಗೂ 2024-25ನೇ ಸಾಲಿನಲ್ಲಿ ಬಜೆಟ್ಗಿಂತ ಹೆಚ್ಚಿಗೆ ಖರ್ಚಾಗಿರುವುದಕ್ಕೆ ಅನುಮೋದನೆ ಪಡೆಯಲಾಯಿತು. ಸಂಘದ ಬಯಲ ತಿದ್ದುಪಡಿ, ಲೆಕ್ಕ ಪರಿಶೋಧಕರ ನೇಮಕ, ಸಂಘದ ಕಾರ್ಯಾಚರಣೆ ಪುನರ್ ಅವಲೋಕನ, ಇತರೆ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಪಡೆಯುವ ಕುರಿತು ಚರ್ಚಿಸಲಾಯಿತು. ವೇದಿಕೆಯಲ್ಲಿ ಕಲ್ಲು ಮಠದ ಮಹಂತ ಸ್ವಾಮೀಜಿ, ತೊರೆನೂರು ವಿರಕ್ತ ಮಠದ ಶ್ರೀ ಮಲ್ಲೇಶ್ವರ ಸ್ವಾಮೀಜಿ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷರಾದ ಎಚ್.ಪಿ. ಉದಯಕುಮಾರ್, ನಿರ್ದೇಶಕರಾದ ಎಚ್.ಪಿ. ಶಿವಪ್ಪ, ಯುಎಂ ಬಸವರಾಜ್, ಎಚ್.ಎಸ್. ಪುಟ್ಟರಾಜು, ಎಸ್.ಎಸ್. ಸುರೇಶ್, ಮೋಕ್ಷಿಕ್ ಹೊನ್ನಗುಡಿ, ಬಿಎನ್ ಶುಭಶೇಖರ್, ಕೆಡಿ ಪ್ರಶಾಂತ್, ಯಶೋಧ, ಮಮತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಬಸವಣ್ಣಯ್ಯ ಸೇರಿದಂತೆ ಸಿಬ್ಬಂದಿ ವರ್ಗದವರು ಸದಸ್ಯರು ಇದ್ದರು. ಅಕ್ಕನ ಬಳಗದ ಸದಸ್ಯರು ಪ್ರಾರ್ಥಿಸಿದರು. ಸಂಘದ ನಿರ್ದೇಶಕರಾದ ಮಮತಾ ಸ್ವಾಗತಿಸಿದರು. ಮೋಕ್ಷಿಕ್ ರಾಜ್ ವಂದಿಸಿದರು.
ಸಾಲ 2 ಲಕ್ಷದವರೆಗೆ, ಸ್ವಸಹಾಯ ಗುಂಪು ಸಾಲ 5 ಲಕ್ಷದವರೆಗೂ, ಕಿಡ್ನಿ ಸಾಲ, ಠೇವಣಿಸಿದ ಮೊತ್ತದ 5 ಪಟ್ಟು ಅಥವಾ 1.5 ಲಕ್ಷ ರೂಗಳ ಇದರಲ್ಲಿ ಯಾವ ಕಡೆಗೆ ಅಷ್ಟು ಸಾಲವನ್ನು ವಿತರಣೆ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಬಂಡವಾಳಕ್ಕೆ ಅನುಗುಣವಾಗಿ ನೀಡುವ ಸಾಲವನ್ನು ಅರ್ಹತೆ ಆಧಾರದ ಮೇಲೆ ಹೆಚ್ಚು ಮಾಡುವ ಅವಕಾಶವಿರುತ್ತದೆ. ಅಲ್ಲದೆ ಇನ್ನೂ ವಿವಿಧ ರೀತಿಯ ಸಾಲಗಳನ್ನು ನೀಡುವ ಚಿಂತನೆಯಲ್ಲಿದ್ದು ಎಲ್ಲ ಸದಸ್ಯರು ಠೇವಣಿ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುತ್ತೀರಿ ಎಂದು ಭಾವಿಸುತ್ತೇವೆ. ಸಂಘವು ಪ್ರಾರಂಭವಾಗಿ ಅತ್ಯಲ್ಪ ಅವಧಿ ಎಂದರೆ 16 ತಿಂಗಳಲ್ಲಿ ಸದಸ್ಯರ ಸಂಖ್ಯೆ ಸುಮಾರು 1710 ಮತ್ತು ಷೇರು ಮೊತ್ತ 31 ಲಕ್ಷದ 90,600 ರು ಸಂಗ್ರಹವಾಗಿದ್ದು ಒಟ್ಟು 1,74,68,493 ರು ಠೇವಣಿ ಸಂಗ್ರಹಿಸಿ ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ನಾವು 2,01,71,721 ರೂಗಳನ್ನು ಸಾಲ ವಿತರಿಸಲಾಗಿದೆ. ಅಲ್ಲದೆ ಸಾಲಗಾರ ಸದಸ್ಯರು ಅಕಸ್ಮಾತ್ ಆಗಿ ಮರಣ ಹೊಂದಿದವರಿಗೆ ಅವಲಂಬಿತರಿಗೆ ಆರ್ಥಿಕವಾಗಿ ತೊಂದರೆಯಾಗದಂತೆ ವಿಮಾ ಕಂಪನಿಯವರಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗಾಗಲೇ ಕೆಲವು ಸದಸ್ಯರಿಗೆ ವಿಮಾ ಕಂಪನಿಯಿಂದ ಲಭ್ಯವಾಗಿರುವ ಮೊತ್ತವನ್ನು ಸಾಲಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ವಾಹನಗಳಿಗೆ ವಿಮಾ ಸೌಲಭ್ಯ ಮಾಡಿಸಲಾಗುತ್ತದೆ. ಇದರ ಸೌಲಭ್ಯವನ್ನು ಪಡೆದುಕೊಳ್ಳಲು ನಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಂಘವು ಕಾರ್ಮಿಕ ಹಣದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಕಾಗದವನ್ನು ಉಪಯೋಗಿಸುತ್ತಿದ್ದು ಇಂದಿನ ಡಿಜಿಟಲ್ ಯುಗಕ್ಕೆ ಅನುಗುಣವಾಗಿ ಕೂಡ ಲೆಕ್ಕಪತ್ರಗಳನ್ನು ಗಣಕಿಗೊಳಿಸಲು ತೀರ್ಮಾನಿಸಿ ಈ ಸಂಘಕ್ಕೆ ಅನ್ವಯವಾಗುವ ಆಟೋಮೇಷನ್ ಸಾಫ್ಟ್ವೇರ್ ಅಳವಡಿಸಲಾಗಿರುತ್ತದೆ ಹಾಗೂ ಸಂಘದ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಲು ಕಾಮನ್ ಸರ್ವಿಸ್ ಸೆಂಟರ್ ಅನ್ನು ತೆರೆಯಲು ಉದ್ದೇಶಿಸಿ ಕಾರ್ಯಯೋಜನೆಯನ್ನು ರೂಪಿಸಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ಶಾಲೆಯ ಮಾರುತಿ ಸಭಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ಶಾಲೆಯ ಮಾರುತಿ ಸಭಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಕುಶಾಲನಗರ ಪ್ರಖಂಡ ಬಾಲಗೋಕುಲ ಕುಶಾಲನಗರ ಸಮಸ್ತ ಭಜನಾ ಮಂಡಳಿಗಳು ರಂಗಭಾರತಿ ಕಲಾಮಂದಿರಂ ಇವರ ವತಿಯಿಂದ ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿವಸ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪುಟಾಣಿ ಮಕ್ಕಳು ರಾಧೆ ಹಾಗೂ ಕೃಷ್ಣನ ವೇಷ ಧರಿಸುವ ಮೂಲಕ ನೋಡುಗರ ಕಣ್ಮನ ಸೆಳೆದರು. ಪಟ್ಟಣದ ವಿವಿಧೆಡೆಯಿಂದ 49 ಮಕ್ಕಳು ಪಾಲ್ಗೊಂಡಿದ್ದರು. ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಅಮೃತರಾಜ್, ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದ ರಮೇಶ್, ಸಂತೋಷ್, ವಿನುತಾ, ನವ್ಯ, ಕೃತಿಕಾ, ಅಮೃತ, ಸದಾಶಿವ, ಸಂಧ್ಯಾ ನಾಣಿ, ಭಜನಾ ಮಂಡಳಿ ಲತಾ ರಮೇಶ್, ಪದ್ಮ ಹಾಗೂ ಕಾವ್ಯ, ರೇಖಾ ಪಾಲ್ಗೊಂಡಿದ್ದರು. ಸರ್ವರಿಗೂ ನಮಸ್ಕಾರ. ಮಾನ್ಯ ಸಂಗಮ ಟಿವಿಯ ಎಲ್ಲ ವೀಕ್ಷಕರೇ, ಇವತ್ತು ನಾವು ಕುಶಾಲನಗರದಲ್ಲಿ ಕೃಷ್ಣಾಷ್ಟಮಿ ಮತ್ತು ವಿಶ್ವ ಹಿಂದೂ ಪರಿಷತ್ನ ಸಂಸ್ಥಾಪನಾ ದಿನ ಈ ಪ್ರಯುಕ್ತ ಒಂದು ರಾಧಾಕೃಷ್ಣನ ಒಂದು ವೇಷದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮಕ್ಕಳು ಎಲ್ಲ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ಕಳೆದ ಒಂದು ಸತಿ ಏನು ಫ್ಲಡ್ಸ್ ಬಂದಿದ್ದು ಕುಶಾಲನಗರದಲ್ಲಿ ಅವನ್ನೆಲ್ಲ ಸ್ಟಾಪ್ ಮಾಡಿದ್ವಿ.
ಇನ್ನು ಮುಂದೆ ನಾವು ನಿರಂತರವಾಗಿ ವರ್ಷ ಕೃಷ್ಣಾಷ್ಟಮಿಯನ್ನು ಆಯೋಜನೆ ಮಾಡ್ತೀವಿ. ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ಪ್ರೋತ್ಸಾಹ ನೀಡಬೇಕು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಶಾಲನಗರದ ಸಮಸ್ತ ಭಜನಾ ಮಂಡಳಿಗಳು, ರಂಗಭಾರತಿಯವರು ಎಲ್ಲರೂ ನಮಗೆ ಸಹಯೋಗ ನೀಡಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಗೋಕುಲೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇಲ್ಲಿ ಜನಬರಗಿ ಶಾಲೆಯಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಲಗೋಕುಲ ಮತ್ತು ರಂಗಭಾರತಿ ಮತ್ತು ಭಜನಾ ಮಂಡಳಿ ಕಡೆಯಿಂದ ನಾವು ಸಹಕಾರವನ್ನು ನೀಡಿ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಎಲ್ಲ ಸ್ಪರ್ಧಾರ್ಥಿಗಳಾಗಿ ಬಂದಂಥ ಎಲ್ಲ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಅಲ್ಲಿ ಬಂದ ಮಾಹಿತಿಗೂ ಕೂಡ ಧನ್ಯವಾದಗಳನ್ನು ಕೊಡ್ತೀವಿ. ಎಷ್ಟು ತಂಡಗಳು ಬಂದು 49-50 ಸಂಖ್ಯೆಯಲ್ಲಿ ಮಕ್ಕಳು ಆಗಮಿಸಿದ್ರು. ಎಲ್ಲ ಮಕ್ಕಳು ಕೂಡ ಭಾಳ ಸುಂದರವಾಗಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾ ಮಟ್ಟದ ಸಭೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಪ್ರಕಾಶ್ ಅಂಬೇಡ್ಕರ್ ಅವರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಕೆಬಿ ರಾಜುರವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಡಾಕ್ಟರ್ ಆರ್ ಮೋಹನ್ ರಾಜ್ ರಾಜ್ಯ ಅಧ್ಯಕ್ಷರು, ಹೈಕೋರ್ಟ್ ವಕೀಲರು ಘನ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನು ರಚಿಸಿ ಅಧಿಕಾರ ನೀಡಿ ಆದೇಶ ಹೊರಡಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಬಡವರ, ದೀನದಲಿತರ, ಕಾರ್ಮಿಕರ ಜ್ವಲಂತ ಸಮಸ್ಯೆ ಬಗ್ಗೆ ಹೋರಾಟ ಮಾಡಲು ನೊಂದ ಜನರ ಪರವಾಗಿ ಇಂದಿನ ಸಭೆಗೆ ಹಾಜರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಪಕ್ಷದ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳಿಗೆ ಕೊಡಗು ಜಿಲ್ಲೆಗೆ ಅಧಿಕಾರವನ್ನು ನೀಡಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಸಂಚಾಲಕರಾಗಿ ಬಿಎಸ್ ರಮೇಶ್, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಜಿವಿ ದಿನೇಶ್, ಜಿಲ್ಲಾ ಸಂಘಟನಾ ಸಂಚಾಲಕರುಗಳಾಗಿ ಬಿಆರ್ ರಾಜು, ಬಿಬಿ ಮಹೇಶ್, ಸದಸ್ಯರಾಗಿ ಎಸ್ಕೆ ರಾಜು, ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿಯಾಗಿ ಕೆಜೆ ಸಾವಿತ್ರಮ್ಮ, ಜಿಲ್ಲಾ ಸಂಘಟನಾ ಸಂಚಾಲಕಿಯಾಗಿ ಜೆಆರ್ ವೀಣಾ, ಆರ್ಪಿಐ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಕೆಎಸ್ ರಾಮ್ಕುಮಾರ್, ಸಂಚಾಲಕರಾಗಿ ಎಸ್ಕೆ ಸ್ವಾಮಿ, ಆರ್ಪಿಐ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ದೊಡ್ಡಯ್ಯ, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಬಿಬಿ ಬಸವರಾಜ್, ಖಜಾಂಚಿಯಾಗಿ ಎಂಟಿ ಗಣೇಶ್, ಆರ್ಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿ ಎಚ್ಎನ್ ಧರ್ಮಪ್ಪ, ಎಚ್ಬಿ ರಾಜು, ಉಪಾಧ್ಯಕ್ಷರಾಗಿ ಟಿಜಿ ಶಿವಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಟಿಟಿ ಸುರೇಶ್ ಕುಮಾರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಸುಶೀಲಮ್ಮ, ಜಿಲ್ಲಾ ಉಪಾಧ್ಯಕ್ಷರಾಗಿ ಮಹಾಲಕ್ಷ್ಮಿ, ಜಿಲ್ಲಾ ಸಂಘಟನಾ ಸಂಚಾಲಕಿಯಾಗಿ ಪ್ರೇಮ, ಜಿಲ್ಲಾ ಸಮಿತಿ ಸದಸ್ಯರಾಗಿ ಮುತ್ತಮ್ಮ, ಕುಶಾಲನಗರ ತಾಲೂಕು ಉಪಾಧ್ಯಕ್ಷರಾಗಿ ಜಿವಿ ರಘು, ತಾಲೂಕು ಉಪಾಧ್ಯಕ್ಷರಾಗಿ ನರೇಂದ್ರ, ಚಂದ್ರ, ಹೋಬಳಿ ಅಧ್ಯಕ್ಷರಾಗಿ ದೀಕ್ಷಿತ್ ಹುಬ್ಬಳ್ಳಿ, ಸದಸ್ಯರಾಗಿ ವಸಂತ ಹುಬ್ಬಳ್ಳಿ ಇವರುಗಳನ್ನ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಕೆಬಿ ರಾಜುರವರು ಭೀಮಗೀತೆ ಪ್ರಾರ್ಥನೆಯನ್ನ ಮಾಡಿದರು. ಅಂಬೇಡ್ಕರ ಭಾರತದ ಭಾಸ್ಕರ, ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವು, ನೀವೇ ಬರದಿದ್ರೆ ನಾವೆಂಗ ಬದುಕುತ್ತಿದ್ದೆವು. ಹುಟ್ಟಿದ ಪ್ರತಿಯೊಬ್ಬರಿಗೂ ಓಟು ನೀಡದಿದ್ರೆ, ಭಾರತದ ಕಾನೂನು ನೀವು ಬರೆಯದಿದ್ರೆ, ದೇಶದತ್ತ ದಾನಿಯಾರು ಗುಡಿಗೊಬ್ಬ ರೈತನಾಗು, ಸರ್ವರಿಗೂ ಸಮರರೆಂದು ಸಾರಿರೇಳದಿದ್ರೆ, ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ, ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವು, ನೀವೇ ಬರದಿದ್ರೆ ನಾವೆಂಗ ಬದುಕುತ್ತಿದ್ದೆವು. ಎಲ್ಲ ಒಂದೇ. ನಮ್ಮಲ್ಲಿ ಯಾಕೆ ಅಷ್ಟು ಬೇರೆ ಬೇರೆ ಥರ ಆಗಿದ್ದಾವೆ? ನೀವು ಬೆಳೆಯೋದು ಸಹಿಸಿ ನಾನು ಬೆಳೆಯೋದು. ಸಾಹೇಬ್ರ ಗಮನಕ್ಕಿರಲಿ, ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ಎಲ್ಲೋ ಸರ್ಕಾರಿ ನೌಕರಿಗೆ ಸಮಸ್ಯೆ ಆಗುತ್ತೆ, ಅಲ್ಲಿ ನಾನು ಹೋಗ್ತೀನಿ, ನನ್ನನ್ನು ಕರೀತಾರೆ, ಒಂದು ಕಾಫಿ ಟೀನು ಕುಡಿಯೋದಿಲ್ಲ, ಕುಡಿಯೋದು ದುಡ್ಡು ಸಹ ತಗೊಳ್ಳೋಲ್ಲ. ನಾನು ಹೋಗ್ತೀನಿ, ನಾನು ಹೋಗಿ ಅಲ್ಲಿ ಸಮಸ್ಯೆ ಬಗೆಹರಿಸಿ ಬರ್ತೀನಿ. ಇನ್ನೊಬ್ಬ ಯಾರೋ ಒಬ್ಬ ಟ್ರಸ್ಟ್ ಮತ್ತೊಂದು ಹೋಗ್ತಾರೆ, ಏನು ಮನೆ ಅವರು ನಿಮ್ಮ ಅಧ್ಯಕ್ಷ ದುಡ್ಡಿಸ್ಕೊಂಡಾನೆ, ಅವ್ರನ್ನೇ ಇದು ನಮ್ಮಲ್ಲಿ ದೊಡ್ಡ ಯೂನಿಟ್. ದಯವಿಟ್ಟು ಎಲ್ಲರೂ ಒಗ್ಗೂಡಿ ಒಂದು ಕೈಯಾಗಿ ಅಂಬೇಡ್ಕರ್ ಸೇನೆ ಇರ್ಬೋದು, ಎಲ್ಲರೂ ಒಂದು ಮಾಡಿ. ಯಾಕೆಂತಂದ್ರೆ ಈಗಾಗಲೇ ನಮ್ಮ ನ್ಯೂನತೆಗಳನ್ನು ತಿಳಿದ ಸರ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮರಸಹೊಸಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ತಾಲೂಕು ಮಟ್ಟದ ವಂಶವೃಕ್ಷ ರಚನಾ ಸ್ಪರ್ಧೆ ಆಯೋಜಿಸಲಾಗಿತ್ತು.
ವಂಶವೃಕ್ಷ ರಚನಾ ಸ್ಪರ್ಧೆ ಮಕ್ಕಳಲ್ಲಿ ಪೂರ್ವಜರ ಮಾಹಿತಿ ನೀಡುವುದರ ಜೊತೆಗೆ ಪರಂಪರೆಯ ಬಗ್ಗೆ ಅರಿವಿನುಂಟು ಮಾಡುತ್ತದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತಾಲೂಕು ಕಾರ್ಯದರ್ಶಿ ಕೊಟ್ರೇಸ್ ಎಸ್ ಉಪ್ಪರ್ ಅಭಿಪ್ರಾಯಪಟ್ಟರು. ಹಿರಿಯ ಗೈಡ್ ಶಿಕ್ಷಕಿ ಎಸ್ ಸುನೀತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕಿ ಸಂಧ್ಯಾ, ಕಂಪ್ಯೂಟರ್ ಶಿಕ್ಷಕಿ ಅನುಪಮ, ಗೈಡ್ ನಾಯಕಿ ಅನಿತಾ, ಕನ್ನಡ ಶಿಕ್ಷಕ ಅಣ್ಣಪ್ಪ, ಸ್ಕೌಟ್ಸ್ ಮಾಸ್ಟರ್ ಸುಬ್ರಹ್ಮಣ್ಯ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕು ಮಟ್ಟದ ವಂಶವೃಕ್ಷ ರಚನಾ ಸ್ಪರ್ಧೆಯಲ್ಲಿ ಗಗನ ಎಸ್ಎಲ್ ಪ್ರಥಮ, ಎಚ್ ಪ್ರಕೃತಿ ದ್ವಿತೀಯ, ಬಿಎಲ್ ಎಸ್ ತೃತೀಯ ಸ್ಥಾನ ಪಡೆದರೆ HK ಹೇಮಂತ್ ಹಾಗೂ ಹರ್ಷ ಎಸ್ ಅವರುಗಳು ಸಮಾಧಾನಕರ ಬಹುಮಾನ ಪಡೆದರು. ಸ್ಕೌಟ್ಸ್ ಮಾಸ್ಟರ್ ಸುಬ್ರಹ್ಮಣ್ಯ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗೈಡ್ ಶಿಕ್ಷಕಿ ಅನಿತಾ ಸ್ವಾಗತಿಸಿದರು. ಶಿಕ್ಷಕ ಅಣ್ಣಪ್ಪ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೊಡಗು ಜಿಲ್ಲೆ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಹಾಗೂ ಮನೋವರ ಗದ್ದೆಯಲ್ಲಿ 33ನೇ ವರ್ಷದ ರಾಜ್ಯಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಭಾಗಮಂಡಲದಲ್ಲಿ ನಡೆದ ರಾಜ್ಯಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಅಪಾರ ವೀಕ್ಷಕರನ್ನ ರಂಜಿಸಿತು. ಕೆಸರುಗದ್ದೆ ಓಟ ಸೇರಿದಂತೆ 10 ಹಲವು ಕ್ರೀಡೆಗಳಲ್ಲಿ ಅಸಂಖ್ಯ ಕ್ರೀಡಾಭಿಮಾನಿಗಳು ಕೆಸರಲ್ಲಿ ಮಿಂದು ಎದ್ದೇಳಿ ಪಾಲ್ಗೊಂಡು ಸಂಭ್ರಮಿಸಿದ್ದರು. ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಡಿಕೇರಿ ನೆಹರು ಯುವ ಕೇಂದ್ರ, ಕೊಡಗು ಜಿಲ್ಲಾ ಮಟ್ಟದ ಯುವ ಒಕ್ಕೂಟ, ಮಡಿಕೇರಿ, ಸೋಮರ್ಪೇಟೆ ಹಾಗೂ ವಿರಾಜಪೇಟೆ ತಾಲೂಕು ಯುವ ಒಕ್ಕೂಟ ಹಾಗೂ ಶ್ರೀಕೃಷ್ಣ ಯುವಕ ಸಂಘ ಭಾಗಮಂಡಲ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಹಾಗೂ ಮನೋವರ ಗದ್ದೆಯಲ್ಲಿ 33ನೇ ವರ್ಷದ ರಾಜ್ಯಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಸಂಸದ ಯದುವೀರ್ ಮಾತನಾಡಿ, ಜಿಲ್ಲೆಯ ಜನತೆ ಇಲ್ಲಿನ ಪ್ರಕೃತಿ ಹಾಗೂ ಸಂಸ್ಕೃತಿ ಸಂಪ್ರದಾಯವನ್ನು ಸಂರಕ್ಷಿಸಿ ಬೆಳೆಸುವಂತಾಗಬೇಕು ಎಂದರು. ಕಾವೇರಿ ತಾಯಿಯ ತವರಿನಲ್ಲೇ ನಡೆಯುತ್ತಿರುವ ಕ್ರೀಡಾಕೂಟಕ್ಕೆ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದ್ದು ಸಂತೋಷ ತಂದಿದೆ. ಮುಂದೆಯೂ ಇಂತಹ ಗ್ರಾಮೀಣ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೆಯಲಿ ಎಂದರು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕೆಜಿ ಬೋಪಯ್ಯ ಮಾತನಾಡಿ, ಕೊಡಗು ಜಿಲ್ಲೆ ಕ್ರೀಡಾ ಕ್ಷೇತ್ರಕ್ಕೆ ಹಲವು ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ನೀಡಿದೆ. ಕಾವೇರಿ ಉಗಮ ಸ್ಥಾನ ಭಾಗಮಂಡಲದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿರುವುದು ಸಂತಸದ ವಿಷಯ ಎಂದರು. ಭಾಗಮಂಡಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹೊಸೂರು ಸತೀಶ್ ಕುಮಾರ್ ಮಾತನಾಡಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಳಪ್ಪ, PLD ಬ್ಯಾಂಕಿನ ಅಧ್ಯಕ್ಷ ಮನುಮುತ್ತಪ್ಪ ಇದ್ದರು. ಕಾರ್ಯಕ್ರಮದಲ್ಲಿ ದೆಹಲಿಯಲ್ಲಿ ಜರುಗಿದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಯಭಾರಿಯಾಗಿ ಪ್ರತಿನಿಧಿಸಿದ್ದ ಮೂರ್ನಾಡಿನ ಯಶಸ್ರೈ ಇವರನ್ನ ಸಂಸದರು ಸನ್ಮಾನಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭಾಗಮಂಡಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಳನ ರವಿ ವಹಿಸಿದ್ದರು. ವೇದಿಕೆಯಲ್ಲಿ ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪ, ಮಡಿಕೇರಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಂದ್ರೀರಾ ಮೋಹನ್ ದಾಸ್, ನೆಹರು ಯುವ ಕೇಂದ್ರದ ಸಮನ್ವಯ ಅಧಿಕಾರಿ ಉಲ್ಲಾಸ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಸ್ಮಯ, ಮಡಿಕೇರಿ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ಬಾಳಾಡಿ ದಿಲೀಪ್ ಕುಮಾರ್, ಜಿಲ್ಲಾ ಕೂಟದ ಖಜಾಂಚಿ ಕುಂಜಿಲನ ಮಧುಮೋಹನ್, ಶ್ರೀಕೃಷ್ಣ ಯುವಕ ಸಂಘದ ಅಧ್ಯಕ್ಷರಾದ ಲತೇಶ್, ಸಮಿತಿ ಸಂಚಾಲಕರಾದ ಕಾವೇರಿ ಮನೆ ಭರತ್, ಗದ್ದೆಯ ಮಾಲೀಕ ಬಳ್ಳಡ್ಕ ಅಪ್ಪಾಜಿ ಹಾಗೂ ಮನು ಸೇರಿದಂತೆ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಮೂಲತಃ ಅಂದ್ರೆ ಕಾಫಿಗಿಂತ ಮುಂಚೆ, ಪೆಪ್ಪರಿಗಿಂತ ಮುಂಚೆ ಇಲ್ಲಿ ಎಲ್ಲರೂ ತಮ್ಮ ಗದ್ದೆಯಲ್ಲೇ ಒಂದು ಭತ್ತ ಬೆಳೆಯುವಂಥದ್ದು ಪದ್ಧತಿ ಇತ್ತು. ಆ ಒಂದು ಪದ್ಧತಿಯಿಂದ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಅದಕ್ಕಾಗಿ ಆ ಒಂದು ಪಾರಂಪರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾ ಮಟ್ಟದ ಸಭೆ ಕರೆಯಲಾಗಿತ್ತು. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ಶಾಲೆಯ ಮಾರುತಿ ಸಭಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ APCMS ಸಭಾಂಗಣದಲ್ಲಿ ನಂಬರ್ 568ನೇ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.